ಬ್ರದರ್ ಬ್ರದರ್ ಇದು ಫುಲ್ ವೈರಸ್ ಇಲ್ಲ ಮತ್ತು ಹೌದು ತೋಟ ನೋಡಿದ್ರೆ ನನ್ನ ಹೈಟ್ ಇದೆ. ಏನ್ ಹೌದು ಸಮಾಚಾರ ಇದು? ಯಾವ ಪ್ಲಾಂಟೇಶನ್ ಮಾಡಿದ್ರಾ ನೀವು? ಯಾವ ಬ್ರದರ್, ಗಿಡ? ಇದು ಸೀಡು ಹೊಸದಿದು, ಹೊಸ ವೆರೈಟಿ. ಹೌದಾ? ಕಂಪ್ನಿ ಹೆಸರು ಬಂದ್ಬಿಟ್ಟು ಎನ್ಜಾ ಜೆಡಿನ್ ಅಂತ. ಓಕೆ. ಓಕೆ. ಮತ್ತೆ ಸೀಡ್ ಬಂದ್ಬಿಟ್ಟು EZ9120 ಅಂತ ಸೀಡು. ಹೌದಾ? ಈಗ ಸೈಜ್ ನೋಡೋದಾದ್ರೆ ಹೌದು. ಇನಿಷಿಯಲ್ ಸ್ಟೇಜ್ ಇಂದ ಇದೇ ತರ ಇತ್ತಾ ಇಲ್ವಾ? ಅಂದ್ರೆ 22 ಕೊಯ್ಲಾಗಿದೆ ಈಗ ಈ ಇಲ್ಲ ಸ್ಟೇಜ್ ಅಲ್ಲೂ ಈ ತರ ಇದೆ. ಇಲ್ಲ, ಏನ್ ಸಮಾಚಾರ ಏನಿದ್ರದ್ದು? ನಮ್ಗೆ ಕೆಳಗಡೆಯಿಂದ ಅದೇ ಸೈಜೇ ಬರ್ತಾ ಇದೆ. ಓಕೆ, ಕೆಳಗಡೆಯಿಂದ ಸೇಮ್ ಫಸ್ಟ್ ಇಂದ ಸೇಮ್ ಹಿಡಿದು ಸೈಜ್, ಎಂಡಿಂಗ್ ವರ್ಗೂ ಇದೇ ಸೈಜ್ ಬರ್ತದೆ. ಅದೇ ಸೈಜ್ ಬರುತ್ತೆ. ಕಾಯಿ ಶೈನಿಂಗ್ ನೋಡಿದ್ರು ತುಂಬಾ ಚೆನ್ನಾಗಿದೆ. ಸಾಹೋ ಹೌದು ಟೈಪ್ ಇದೆ, ಗಟ್ಟಿ ಹೌದು ಇದೆ ಕಾಯಿ. ಹೌದು. ಸೊ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೆಟ್ಲಾಕ್ಸ್ ಎಲ್ಮ್ಯಾನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿಮಗೆ ಒಂದು ಬ್ಯೂಟಿಫುಲ್ ವಿಡಿಯೋ ಅಂತ ಹೇಳಬೇಕು. ನೋ ವೈರಸ್. ಇದು ಮಾರ್ಚ್ 17ನೇ ತಾರೀಕು ಪ್ಲಾಂಟೇಶನ್ ಮಾಡಿದಂತಹ ತೋಟ. ಈಗ ಆಗಸ್ಟ್ 2ನೇ ತಾರೀಕು ನಾನು ಶೂಟ್ ಮಾಡ್ತಿರುವಂತಹ ದಿನ. ಸೊ ನೀವು ನೋಡ್ತಿದ್ರೆ ತೋಟ ಇನ್ನೂ ಗ್ರೀನಿಶ್ ಆಗಿದೆ. ಏನು ಕೆಳಗಡೆಯಿಂದ ಹಿಡಿದು ಮೇಲ್ಗಡೆವರೆಗೂ ನನಗಿಂತ ಹೈಟ್ ಇದೆ. ನೀವು ನೋಡ್ಬೋದು, ನಾನೇ 6 ಅಡಿ ಇದ್ದೀನಿ. ಸೊ ಈ ತೋಟ ಬಂದ್ಬಿಟ್ಟು 8 ಅಡಿ ಐತೆ. ಈ ತೋಟ ಬಂದ್ಬಿಟ್ಟು 8 ಅಡಿ ಇದೆ. ಸೊ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈ ತೋಟದ ಒಂದು ಮೇಜರ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಕಂಪನಿಯವರು ಈ ಸೀಡ್ ಬಿಟ್ಟಿರೋದೆ ಬೆಳಿಲಿಕ್ಕೆ ಅದ್ರ ಜೊತೆಗೆ ಕಾಯಿ ಕೊಡ್ಲಿಕ್ಕೆ. ಈಲ್ಡು ಅಷ್ಟೇ. ಕಾಯಿ ಸೈಜ್ ನೋಡೋದಾದ್ರೆ ಇಲ್ಲಿ ನೋಡಿ, ಈ ತೋಟದಲ್ಲಿ ಈ ರೀತಿ ಸೈಜ್ ಅನ್ನೋದಿದೆ. ಇದೇ ನನಗೆ ಈ ಒಂದು ವೆರೈಟಿಯಲ್ಲಿ ತುಂಬಾ ಇಷ್ಟ ಆಗಿದ್ದು. ಮತ್ತು ವೈರಸ್ ನೋಡಿ ಎಷ್ಟು, ಈಗ ಜೂನ್ ಜುಲೈ ಎಲ್ಲ ಕ್ರಾಸ್ ಆಗಿ ಬಂದಿದೆ ಈ ಒಂದು ತೋಟ. ಜೂನ್, ಈಗ ಏನು ಮಾರ್ಚಲ್ಲಿ ಪ್ಲಾಂಟೇಶನ್ ಮಾಡಿರೋದು, ಮಾರ್ಚ್ ಏಪ್ರಿಲ್ ಮೇ ಜೂನ್ ಆದ್ರೂ ನೋಡಿ ಒಂದು ಗಿಡಕ್ಕೂ ವೈರಸ್ ಇಲ್ಲ. ಈವನ್ ತೋಟ ಫುಲ್ ಇದೇ ತರ ಇದೆ. ಸೊ ಇನ್ನು ಒಂದೇ ಕಡೆ ನಿಂತ್ಕೊಂಡು ನಾನು ಮಾಡ್ತಿಲ್ಲ. ನೋಡು, ಅವರು ಕ್ಯಾಮ್ರಾಮ್ಯಾನ್ ತಿರುಗಿಸ್ತಾರೆ, ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ತೋಟ. ಸೊ ಈಗ ನೀವು ತೋಟ ನೋಡಿದ್ರಿ, ಎಷ್ಟು ದಿನ ಆಗಿರ್ಬೋದು ಅಂತ ಈಗ ಆಲ್ರೆಡಿ ಹೇಳಿದ್ದೀನಿ. ಆಗಸ್ಟ್ 2ನೇ ತಾರೀಕು. ಇನ್ನೆಷ್ಟು ದಿನ ಇರ್ಬೋದು ಅಂದ್ರೆ ಅರೌಂಡ್ ಇನ್ನ 1 ತಿಂಗಳು ಕಟಿಂಗ್ ಬರುತ್ತೆ. ಅರೌಂಡ್ 7ರಿಂದ 8 ಕಟಿಂಗ್ ಬರುತ್ತೆ. ಈಗ ಎಷ್ಟು ಕಟಿಂಗ್ ಆಗಿರ್ಬೋದು ಅಂತ ನೀವು ಕೇಳ್ಬೋದು. 22 ಕಟಿಂಗ್ ಆಗಿದೆ. ಸೊ ಇದರಲ್ಲಿ ಮೇಜರ್ ಆಗಿ ನಾನ್ ಫೋಕಸ್ ಮಾಡಿದ್ದೇನಪ್ಪ ಅಂದ್ರೆ, ವೈರಸ್ ಅನ್ನೋದು 0, ಅದ್ರ ಜೊತೆಗೆ ಕಾಯಿ ಸೈಜು ಮತ್ತೆ ಫಿನಿಶಿಂಗು ಗಟ್ಟಿ. ಈ ಒಂದು ವೆರೈಟಿಯಲ್ಲಿ ನಾನು ನೋಡಿದ್ದು ಮೇಜರ್ ಅಡ್ವಾಂಟೇಜಸ್. ಮತ್ತು ಈ ಕಂಪನಿ ಏನು ಕ್ಲೈಮ್ ಮಾಡುತ್ತೆ ಅಂದ್ರೆ, ನೈಟ್ರೋಜನ್ ಕಂಟೆಂಟ್ ಅನ್ನು ಒಂಚೂರು ಕಮ್ಮಿ ಬಿಡಿ. ಸೊ ನಾನೇ ಇನಿಷಿಯಲಿ ನಿಮಗೆ ಹೇಳ್ತಿದ್ದೀನಿ, ನಾನು ತೋಟದಲ್ಲಿ ಬಂದು ಫೀಲ್ಡ್ ವಿಸಿಟ್ ಮಾಡ್ತಿದ್ದೆ ಆಸ್ ಎ ಕಂಪ್ನಿ ರೆಪ್ರೆಸೆಂಟೇಟಿವ್ ಆಗಿ. ಮತ್ತು ಫಾರ್ಮರ್ಸ್ ಎಲ್ಲಿ 4-5 ಜನ ಅಂತ ಹೇಳಿದೆ. ಸೊ ಇವ್ 4-5 ಜನ ಫಾರ್ಮರ್ಸ್ನ ಡಿಫ್ರೆಂಟ್ ಲೊಕೇಶನ್ ಅಲ್ಲಿ ಇದ್ದಾರೆ. ಸೊ ಒಬ್ರು ಚಿಂತಾಮಣಿಯಲ್ಲಿ ಇದ್ದಾರೆ ಮತ್ತು ಶ್ರೀನಿವಾಸಪುರದಲ್ಲಿ, ಶಿಲ್ಗಡದಲ್ಲಿ ಒಬ್ರು ಇದ್ದಾರೆ. ಸೊ 4 ಜನ ಫಾರ್ಮರ್ಸ್ನು ವಿಸಿಟ್ ಮಾಡಿದ್ದೀನಿ. ಸೊ ಅವರ ಒಂದು ಅಂದ್ರೆ ಏನು ಇನಿಷಿಯಲ್ ಸ್ಟೇಜ್ ಇಂದ ಅಂತಲ್ಲ, ಒಂದು 1.5 ಮಂತ್ 2 ಮಂತ್ಸ್ ಆದ್ಮೇಲೆ ಇಂದ ನಾನು ವಿಸಿಟ್ ಕೊಡ್ತಾ ಇದ್ದೀನಿ ಈ ಒಂದು ತೋಟಗಳಿಗೆ. ಸೊ ಇದರಲ್ಲಿ ನಾನು ಮೇಜರ್ ಆಗಿ ಫೋಕಸ್ ಮಾಡಿದ್ದೇನೆಂದ್ರೆ, ಈ ವೆರೈಟಿಯಲ್ಲಿ ನೈಟ್ರೋಜನ್ ಕಂಟೆಂಟ್ ಮತ್ತು ಫರ್ಟಿಲೈಸರ್ಸ್ ಅನ್ನ ಒಂದು ಮಿನಿಮಲ್ ಮೇಂಟೆನೆನ್ಸ್ ಮಾಡಿಸ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತಪ್ಪ ಅಂದ್ರೆ, ಈ ಒಂದು ಸೀಡ್ ವೆರೈಟಿಯಲ್ಲಿ ಏನು ಮೇಜರ್ ಆಗಿ ಕಂಪನಿಯವರು ಏನು ಹೇಳ್ತಿದ್ದಾರೆ ಅಂದ್ರೆ, ಸೊ ಆದಷ್ಟು ಫರ್ಟಿಲೈಸರ್ ಕೊಟ್ಟಷ್ಟು ಗಿಡ ಬೆಳೆದೋಗುತ್ತೆ. ಸೊ ನೀವು ಅದನ್ನ ಒಂಚೂರು ಫರ್ಟಿಲೈಸರ್ಸ್ ಕಂಟ್ರೋಲ್ ಮಾಡ್ಕೊಳ್ಳಿ, ಎಸ್ಪೆಷಲಿ ನೈಟ್ರೋಜನ್ ಕಂಟೆಂಟ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ಕೊಡಿ ಅಂತ ಹೇಳ್ತಿದ್ದಾರೆ. ಬ್ರದರ್, ಈಗ ನಾನು ನಿಮ್ಮ ತೋಟಕ್ಕೆ ಬಂದಿದ್ದೀನಿ. ತೋಟ ನೋಡಿದ್ರೆ ತುಂಬಾ ಖುಷಿ ಆಯ್ತು. ನಿಮ್ಮ ಒಂದು ಬೇಸಿಕ್ ಇನ್ಫಾರ್ಮೇಶನ್, ನಿಮ್ಮ ಹೆಸರು? ಸೊ ಬ್ರದರ್, ನಮ್ಮ ಹೆಸರು ಬಂದ್ಬಿಟ್ಟು ನರೇಂದ್ರ ಅಂತ. ಯಾವ ಊರು? ಕಾಪಲ್ಲಿ ತಾಲೂಕ್ ಬಂದ್ಬಿಟ್ಟು ಚಿಂತಾಮಣಿ ತಾಲೂಕು. ಚಿಂತಾಮಣಿ ತಾಲೂಕಲ್ಲೇ ವೈರಸ್ ಇಲ್ದಿರಾ ಬೆಳೆದಿರುವಂತ ತೋಟ. ನಾನು ಫೀಲ್ಡ್ ಅಲ್ಲಿ ಓಡಾಡ್ತಿದ್ದೆ. ಸೊ ಫೀಲ್ಡ್ ಅಲ್ಲಿ ಓಡಾಡ್ತಿರ್ಬೇಕಂತ ಸಮಯದಲ್ಲಿ ನಾನು ಈ ಒಂದು ತೋಟನ ವಿಸಿಟ್ ಮಾಡಿದೆ. ಸೊ ತುಂಬಾ ಖುಷಿ ಆಯ್ತು. ಈ ಹೊಸ ವೆರೈಟಿನ ಪ್ಲಾಂಟೇಶನ್ ಮಾಡಿ ರೈತರು ವೈರಸ್ ಇಲ್ದಿರಾ ಈ ಒಂದು ಕ್ರಾಪ್ ಅನ್ನ ಬೆಳೆದಿದ್ದಾರೆ. ಸೊ ಇವ್ರ ಹತ್ರ ಇನ್ಪುಟ್ಸ್ ತಗೊಳ್ಳೋಣ, ಯಾವ ವೆರೈಟಿ ಬೆಳೆದಿದ್ದಾರೆ ಮತ್ತು ಯಾವ ತರ ಮೈಂಟೆನೆನ್ಸ್ ಮಾಡಿದ್ದಾರೆ, ಏನೆಲ್ಲ ಒಂದು ಸ್ಪ್ರೇಸ್ ಕೊಟ್ಟಿದ್ದಾರೆ, ಮತ್ತು ಇದರಿಂದ ಏನ್ ಫಾರ್ಮರ್ ಏನ್ ಅಡ್ವಾಂಟೇಜ್ ಆಯ್ತು, ಮತ್ತು ಮಾರ್ಕೆಟ್ ಅಲ್ಲಿ ಏನ್ ವ್ಯಾಲ್ಯೂ ಇದೆಯಾ, ಮಾರ್ಕೆಟ್ ಅಲ್ಲಿ ಕಾಯಿ ಡ್ಯೂರಬಿಲಿಟಿ ಇದೆಯಾ ಈ ಕಾಯಿ, ಮತ್ತು ಇನ್ನ ಫರ್ದರ್ ಎಲ್ಲ ಬೇಸಿಕ್ ಡೀಟೇಲ್ಸ್ ನಿಮ್ಗೆ ಏನ್ ಫಾರ್ಮರ್ಸ್ಗೆ ನೆಕ್ಸ್ಟ್ ಇಯರ್ ನೀವೇನಾದ್ರು ಪ್ಲಾನ್ ಮಾಡ್ತಿದ್ದೀರಾ ಅಂದ್ರೆ, ಸೊ ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಈ ವಿಡಿಯೋನ ಖಂಡಿತ ಕಡೆವರೆಗೂ ನೋಡಿ. ಮಿಸ್ಇನ್ಫಾರ್ಮೇಶನ್ ಆಗುತ್ತೆ. ನೀವು ಅಲ್ಲಿ ಇಲ್ಲಿ ನಿಲ್ಸಿದ್ರೆ ಮಿಸ್ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಎಂಡಿಂಗ್ ವರ್ಗು ನೋಡಿ, ಮತ್ತೆ ನೀವು ಒಂದು ಕನ್ಕ್ಲೂಷನ್ಗೆ ಬನ್ನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಸೊ ಈಗ ಫಾರ್ಮರ್ನ ಮಾತಾಡ್ಸೋಣ. ಏನು ಬ್ರದರ್, ಈಗ ಈ ವೆರೈಟಿ ಪ್ಲಾಂಟೇಶನ್ ಮಾಡಿರೋದು ಯಾವ್ದು ಬ್ರದರ್ ನಿಮ್ದು? ವೆರೈಟಿ ಹೆಸರು ಬಂದ್ಬಿಟ್ಟು EZ9120 ಅಂತ ವೆರೈಟಿ ಹೆಸರು. ಪ್ಲಾಂಟೇಶನ್ ಡೇಟ್ ಬಂದ್ಬಿಟ್ಟು ಮಾರ್ಚ್ 17. ಮಾರ್ಚ್ 17 ಆದ್ಮೇಲೆ ಸೊ ನೀವು ಪ್ಲಾಂಟೇಶನ್ ಮಾಡಿದ್ರಿ. ಏನು ಡ್ರಂಚಿಂಗು, ಫರ್ಟಿಲೈಸರ್ಸ್ ಏನ್ ಹಾಕಿದ್ರಿ ಬೆಡ್ಗೆ? ತಿಪ್ಪೆ ಗೊಬ್ಬರ ಒಂದು 5 ಲೋಡ್ ಹಾಕಿದ್ವಿ. ಮತ್ತೆ ಮತ್ತೆ ಬೆಡ್ ಮೇಲೆ ಬಂದು ಅನ್ನಪೂರ್ಣ ಅಂತ ಬರುತ್ತೆ, ಮಲ್ಟಿಪ್ಲೆಕ್ಸ್ ಅದು. ಮತ್ತೆ DAP, ಸ್ವಲ್ಪ ಗ್ರಾನ್ಯೂಲ್ಸ್, ಜಿಂಕ್ ಬೋರಾನ್ ಸ್ವಲ್ಪ ಹಾಕೊಂಡು ಪ್ಲಾಂಟೇಶನ್ ಮಾಡಿದ್ವಿ. ಇದರ ಸ್ವಲ್ಪ ಡ್ರಿಂಚಿಂಗ್ ಮಾಡಿದ್ರೆ. ಮತ್ತೆ ಸ್ಪ್ರೇಸು, ಈಗ ನಾನು ಕೇಳ್ಪಟ್ಟೆ ಈ ಒಂದು ವೆರೈಟಿಗೆ ಸ್ಪ್ರೇಸು ತುಂಬಾ ಕಮ್ಮಿ ಹೋಗ್ತಾರೆ, ಮೈಂಟೆನೆನ್ಸ್ ತುಂಬಾ ಕಮ್ಮಿ ಅಂತ. ಸೊ ಇದರಲ್ಲಿ ನೀವು 2 ವರ್ಷದಿಂದ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿ ಇಲ್ಲಿ ಫಾರ್ಮಿಂಗ್ ಮಾಡ್ತಿದ್ದೀರಂತ ಗೊತ್ತಾಯ್ತು. ಈ ಕಂಪ್ನಿ ಸೀಡ್ಸ್ ಅನ್ನೇ ನೀವು ನಾಟಿ ವೆರೈಟಿ ಸೀಡ್ ಅನ್ನೇ ನೀವು ಲಾಸ್ಟ್ ಇಯರ್ ಫಾರ್ಮಿಂಗ್ ಮಾಡಿದ್ದೀರಾ, ಮತ್ತು ಈ ಇಯರ್ ಅನ್ಸೀಸನ್ ಸಹ ಮಾಡ್ತಿದ್ದೀರಾ. ಮತ್ತು ಇಯರ್ಸ್ ಅಂದ್ರೆ ಏನು ಸೀಸನ್ ಇಲ್ಲಿ ಜೂನ್ ಜುಲೈ ಕಟಿಂಗ್ ಬರುತ್ತೆ. ಸೊ ಆ ಟೈಮಲ್ಲೂ ಸಹ ನಿಮ್ದು ಕಟಿಂಗ್ ಬರ್ತಿತ್ತು. ಸೊ ಆ ಟೈಮಲ್ಲೂ ವೈರಸ್ ಇಲ್ದಿರ ಇತ್ತು. ಸೊ ಅದು ಒಂದು ಖುಷಿ ವಿಚಾರ. ಸೊ ಈಗ
ನೀವು ಸ್ಪ್ರೇಸ್ ಏನು ಹೋಗಿದ್ರಾ ಅಂತ ಇನಿಷಿಯಲ್ ಡೇಸ್ ಅಲ್ಲಿ ಏನು ಸ್ಪ್ರೇ ಹೋಗಿದ್ರಾ ಅಂತ ಒಂಚೂರು ಇನ್ಫಾರ್ಮೇಶನ್ ಕೊಡ್ತೀರಾ ರೈತರಿಗೆ? ಮೈನ್ ಇದಕ್ಕೆ ನಾನು ವೈರಸ್ಗೆ ಸ್ಪ್ರೇ ಮಾಡೇ ಇಲ್ಲ ಇದುವರೆಗೂ. ವೈರಸ್ಗೆ ಸ್ಪ್ರೇ ಮಾಡಿಲ್ಲ. ಜೀರೋ ಸ್ಪ್ರೇ ವೈರಸ್ಗೆ. ವೈರಸ್ಗೆ ಜೀರೋ ಸ್ಪ್ರೇ ಮಾಡಿದ್ದೀರಾ, ಬಟ್ ವೈರಸ್ ಇಲ್ದಿರ ತೋಟ ಬಂದಿದೆ. ಹೌದು. ಓಕೆ. ಸೊ ಇದು ಕಾಯಿ ಕಟಿಂಗ್ ಬರೋದಾದ್ರೆ ಶೇಪ್ ಆಗಿರ್ಲಿ ಅಥವಾ ಹೌದು. ಥಿಕ್ನೆಸ್ ಆಗಿರ್ಲಿ ಯಾವ ತರ ಇದೆ ನಿಮ್ಗೆ, ನಿಮ್ಮ ಅನಿಸಿಕೆ? ಸರ್ ಶೇಪು, ಥಿಕ್ನೆಸ್ಸು, ಶೈನಿಂಗು, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. Okay, ಇದಕ್ಕೆ ಜಾಸ್ತಿ ಚೆನ್ನಾಗಿದೆ. ಓಕೆ. ಸೊ ಇದರಲ್ಲಿ ಏನಾದ್ರು ನೀವು ರೋಸು ಆ ತರ ಏನೋ ಕಂಡಿದ್ದೀರಾ? ರೋಸು ಏನಿಲ್ಲ. ರೋಸ್ ಏನಿಲ್ಲ. ರೋಸ್ ಸೊ ರೋಸು ಏನಿಲ್ಲ ಅಂದ್ರೆ ಇನ್ನು ರೋಸ್ ಇಲ್ಲ, ಜಾಂಡಿಸ್ ಇಲ್ಲ, ಆತರ ಸಮಸ್ಯೆ ಏನಿಲ್ಲ. ಸೊ ಆಗಿದ್ರೆ ಈಗ ಹೊಸ ವೆರೈಟೀಸ್ ಅಲ್ಲಿ ನಾನ್ ಕೇಳ್ಪಟ್ಟಂಗೆ ಕೆಲವೊಂದ್ರಲ್ಲಿ ರೋಸು ವೆರೈಟಿ ಎಲ್ಲ ಬರ್ತಾ ಇದೆ. ಹೌದೌದು. ಸೊ ನಿಮ್ದ್ರಲ್ಲಿ ಈಗ ಯಾವ್ದೇ ರೀತಿಯಂತಹ ರೋಸು ಅಥವಾ ರೋಸ್ ಬಂದಿಲ್ಲ. ಸೊ ಇದೊಂದು ಗುಡ್ ಇನ್ಫಾರ್ಮೇಶನ್. ಯಾಕಂದ್ರೆ ರೋಸು ಅಂದ್ರೆ ಕೆಲವೊಂದು ರೀಸನ್ಸ್ ಇಂದ ಬರುತ್ತೆ ರೋಸು, ಬಟ್ ಹೌದು, ಅದಕ್ಕೆ ನಾವು ಏನು ಫರ್ಟಿಲೈಸರ್ಸ್ ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಟ್ಕೊಂಡ್ರೆ ಅದಾಗುತ್ತೆ. ಬಟ್ ಹೊಸ ಸೀಡ್ಸ್ ಅಲ್ಲಿ ಮೇಜರ್ ಆಗಿ ಕಾಣಿಸ್ತಿದೆ. ಬಟ್ ಈ ಸೀಡ್ ಅಲ್ಲಿ ಯಾವುದೇ ರೀತಿಯಂತಹ ರೋಸ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಫಾರ್ಮರೇ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ. ಸೊ ಬದರ್ ಮತ್ತೆ ಇನ್ನೇನಾದ್ರು ನೀವು ಫಾರ್ಮರ್ಸ್ಗೆ ಇನ್ಪುಟ್ಸ್ ಕೊಡೋದಾದ್ರೆ ವೈರಸ್ ರಿಲೇಟೆಡ್ ಯಾವುದು ಬೆಸ್ಟ್ ಅದೇ ಅನ್ಸುತ್ತೆ ನಿಮ್ಗೆ? ಲಾಸ್ಟ್ 2 years ಇಂದ ಈ ಸೀಡ್ ನೀವು ಪ್ಲಾಂಟೇಶನ್ ಮಾಡ್ತಿದ್ದೀರಾ. ಹೌದು. ಸೊ ನನಗೂ ಹೀಗೆ ಗೊತ್ತಾಯ್ತು, ಕಂಪ್ನಿಯವರು ಇನ್ಫಾರ್ಮೇಶನ್ ಕೊಟ್ಟರು. ಏನು ಲಾಸ್ಟ್ 2 years ಇಂದ ನಿಮ್ ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ ಈ ಒಂದು ವೆರೈಟಿ ಮೇಲೆ. ಅದು ಎಸ್ಪೆಷಲಿ ನೀವೇ ಮಾಡ್ತಿದ್ದಾರೆ, ನಿಮ್ಮ ಹತ್ರನೇ ತುಂಬಾ ಇನ್ಪುಟ್ಸ್ ತಗೋಬೇಕು ಅಂತ ನಾನು ಬಂದಿರೋದು ಇವತ್ತು. ಸೊ ಏನ್ ನೀವು ಮೇಜರ್ ಆಗಿ ಡಿಫ್ರೆನ್ಸಿಯೇಷನ್ ಹೇಳ್ಬೇಕಾದ್ರೆ ಬರ್ತದೆ, ಕ್ವಾಲಿಟಿ ಬರ್ತದೆ, ಸೈಜ್ ಬರ್ತದೆ, ಮತ್ತೆ ಬರಲ್ಲ. ಓಕೆ. ಸೊ ಮತ್ತೆ ನಾನು ಒಂದ್ 2 ವರ್ಷದಿಂದ ಇದನ್ನು ಪ್ಲಾಂಟೇಶನ್ ಮಾಡ್ತಾ ಇದ್ದೀನಿ. 2 ವರ್ಷದಿಂದ ಇದನ್ನ ಸೀಸನ್ಗೂ ವೆರೈಟಿ ಅಂದ್ರೆ ಏನ್ ನಾವು ಯೂಶಲಿ ಮಾರ್ಚು ಏಪ್ರಿಲ್ ಪ್ಲಾಂಟೇಶನ್ ಮಾಡ್ತೀವಿ. ಸೊ ಆ ಟೈಮಲ್ಲೂ ಪ್ಲಾಂಟೇಶನ್ ಮಾಡ್ಬೋದಂತೆ. ಮತ್ತು ಅದು ಅಲ್ಲದೆ ಈಗ ಅನ್ಸೀಸನ್ ಏನ್ ನಡೀತಿದೆ, ಅನ್ಸೀಸನ್ ಅಲ್ಲೂ ಸಹ ಈ ಒಂದು ವೆರೈಟಿನ ಪ್ಲಾಂಟೇಶನ್ ಮಾಡ್ಬೋದಂತೆ. ಸೊ ಅರ್ಲಿ ಬ್ಲೈಟ್ಗೆ ಕಂಪ್ನಿ ಏನು ಕ್ಲೈಮ್ ಮಾಡ್ತಿದೆ, ಅರ್ಲಿ ಬ್ಲೈಟ್ಗೆ ಒಂಚೂರು ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ ನಾಟಿ ವೆರೈಟಿನ ನೀವು ಈ ಒಂದು ಅನ್ಸೀಸನ್ ಅಲ್ಲೂ ಬೆಳಿಬಹುದು ಅಂತ ಸಹ ಕಂಪ್ನಿಯವ್ರು ಕ್ಲೈಮ್ ಮಾಡ್ತಿದೆ. ಸೊ ಈಗ ಆಲ್ರೆಡಿ ನೀವು ಬೆಳೆದಿದ್ದೀರಾ. ಸೊ ಈ ಸೀಸನ್ ಗಿಂತ ಅನ್ಸೀಸನ್ ಇನ್ನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೀವೇ ಹೇಳಿದ್ರಿ ಲಾಸ್ಟ್ ಟೈಮ್ ನಾನು ನಿಮ್ಮ ಹತ್ರ ಭೇಟಿ ಆದಾಗ. ಸೊ ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್, ಅನ್ಸೀಸನ್ ಅಲ್ಲಿ ಯಾವ ತರ ನೀವು ಮೇಂಟೈನ್ ಮಾಡಿದ್ರಿ ಅಂತ ಏನಾದ್ರು ಇನ್ಫಾರ್ಮೇಶನ್ ಕೊಡಕ್ಕಾಗುತ್ತಾ? ಅನ್ಸೀಸನ್ ಒಳ್ಳೆ ಭೂಮಿ ಇರಬೇಕು, ಬಟ್ ನೀರು ಸ್ಟೋರ್ ಆಗ್ಬಾರ್ದು. ನೀರ್ ಸ್ಟೋರ್ ಆಗ್ಬಾರ್ದು, ಫ್ಲೋ ಇರ್ಬೇಕು. Flow ಇರ್ಬೇಕು. ಓಕೆ. ಸೊ ಅವಾಗ ನಾವು ಇದು ಕೊಡ್ತೀವಲ್ಲ ಫರ್ಟಿಲೈಸರ್ಸ್ ಎಲ್ಲ, ಫರ್ಟಿಲೈಸರ್ಸ್ ಅದು ಕರೆಕ್ಟ್ ಆಗಿ ಕೊಡಬೇಕು, ಡೋಸೇಜ್ ಎಲ್ಲ. ಓಕೆ. ಸೊ ನಾವು ಇದಕ್ಕೆ ಬೇರೆ ಸಾಹು ಹೋಗಾದ್ರೆ ಒಂದು ಎಕ್ಸಾಂಪಲ್ ನಾವು 10 kg ಕೊಡ್ತೀವಿ ಡ್ರಿಪ್ ಅಲ್ಲಿ. ಸೊ ನಾವು 10 kg ಈ ವೆರೈಟಿಗೆ 10 kg ಕೊಡೋಷ್ಟಿಲ್ಲ, ಒಂದು 5 kg ಕೊಡ್ಬೇಕಷ್ಟೇ. ಹೌದಾ? ಸೊ ಈಗ ಮತ್ತೆ ಇನ್ನೊಂದು ಕೇಳ್ಪಟ್ಟೆ, ಕಂಪ್ನಿಯವರು ಏನ್ ಕ್ಲೈಮ್ ಮಾಡ್ತಾರೆ ಅಂದ್ರೆ ಅತಿ ಮಿನಿಮಮ್ ಅಂದ್ರೆ ಏನು ವೆಚ್ಚ ಏನ್ ಮಾಡ್ತಾರೆ, ಪ್ರತಿ ಫಾರ್ಮರು ಒಂದು ಎಕರೆಗೆ ಅರೌಂಡ್ ಒಬ್ಬ ಸಕ್ಸಸ್ಫುಲ್ ಫಾರ್ಮರ್ ಆದ್ರೆ ಒಂದು 3 ಲಕ್ಷ ಖರ್ಚು ಮಾಡ್ತಾರೆ. ಅಂತದ್ದು ಈ ಒಂದು ವೆರೈಟಿಯಲ್ಲಿ ಅರೌಂಡ್ 1.5 ಲಕ್ಷದಿಂದ 2 ಲಕ್ಷ ಖರ್ಚು ಮಾಡಿದ್ರೆ ಸಾಕು ಅಂತಿದ್ರು. ಇವನ್ ಲಾಸ್ಟ್ ಟೈಮ್ ಬಂದಾಗ ನೀವೇ ಹೇಳಿದ್ರೆ ಬ್ರದರ್ ಇದಕ್ಕೆ ನೈಟ್ರೋಜನ್ ಕಂಟೆಂಟ್ ಒಂಚೂರು ಕಮ್ಮಿ ಕೊಡಬೇಕು, 19 ಅನ್ನ ನೀವು ಒಂಚೂರು ಅವಾಯ್ಡ್ ಮಾಡ್ತೀರಾ, ಮತ್ತು 24 ಇದನ್ನೆಲ್ಲ ಅವಾಯ್ಡ್ ಮಾಡ್ತೀರಾ ಅಂತ ಹೇಳಿದ್ರೆ. ಸೊ ಈ ವೆರೈಟಿಗೆ ಇವನ್ ಕಂಪ್ನಿಯವರು ಹೇಳೋದಂದ್ರೆ ಮತ್ತೆ ಫಾರ್ಮರ್ ಹೇಳ್ತಿರೋದು ಏನಂದ್ರೆ, ಸೊ ಎಷ್ಟು ನೈಟ್ರೋಜನ್ ಕೊಡ್ತೀರೋ ಅದು ಅಂದ್ರೆ ಜಾಸ್ತಿ ಬೆಳೆಯುತ್ತಂತೆ. ಸೊ ನೈಟ್ರೋಜನ್ ಕಂಟೆಂಟ್ ಅನ್ನ ಕೊಡಬೇಕು, ಮಿತಿಯಲ್ಲಿ ಕೊಟ್ಕೊಂಡು ಈ ಒಂದು ವೆರೈಟಿನ ನಾವು ಪ್ಲಾಂಟೇಶನ್ ಮಾಡ್ಕೊಂಡ್ರೆ ತುಂಬಾ ಉತ್ತಮವಾದಂತ ಈಲ್ಡ್ ಬರುತ್ತೆ ಅಂತ ಕಂಪ್ನಿಯವರು ಹೇಳ್ತಿದ್ದಾರೆ, ಫಾರ್ಮರು ಸಹ ಹೇಳ್ತಿದ್ದಾರೆ. ಬ್ರದರ್ ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು, ಅಂದ್ರೆ 19 ಗಿಡ ಬೆಳೆಯೋದ್ರ ಬಗ್ಗೆ? ಈಗ ಆಲ್ರೆಡಿ ನೀವು ಲಾಸ್ಟ್ ಈ ಒಂದು ಕ್ರಾಪ್ ಅಲ್ಲಿ ಒಂಚೂರು ಗಿಡ ಬೆಳೆದಿದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ, ಇನಿಷಿಯಲ್ ಡೇಸ್ ಅಲ್ಲಿ ಕೆಳಗಡೆ ಫ್ರೂಟಿಂಗು ಸೆಟ್ ಇನಿಷಿಯಲ್ ಅಲ್ಲಿ ಆಗಿಲ್ಲ, ಅದು ಬೆಳೀತಾ ಹೋಯ್ತು. ಯಾಕೆ ಹೋಯ್ತು ಅಂದ್ರೆ ನೀವೇನ್ ಗೊತ್ತಿಲ್ದಿರ ಬಿಟ್ಟಿದ್ರ ನೈಟ್ರೋಜನ್ ಕಂಟೆಂಟ್ ಏನಾದ್ರು ಜಾಸ್ತಿ? ನೈಟ್ರೋಜನ್ ಸ್ವಲ್ಪ ಜಾಸ್ತಿ ಬಿಟ್ಟಿದೆ ಇನಿಷಿಯಲಿ, ಸ್ವಲ್ಪ ಜಂಪ್ ಆಯ್ತು. ನಾನು ಅವಾಗ ಬಂದ್ಬಿಟ್ಟು ಚಮಕ್ದಾರು MC ಸೆಟ್ ಸ್ವಲ್ಪ ಸ್ಪ್ರೇ ಮಾಡ್ಕೊ ಅಲ್ಲಿಂದ ಕುತ್ಕೊಂಡು ಅಲ್ಲಿಂದ ಕಾಯಿ ಎಲ್ಲ ಫ್ಲವರಿಂಗು, ಕಾಯಿ ಎಲ್ಲ ನೀಟಾಗಿ ಕುತ್ಕೊಬಿಡ್ತದೆ. ಓಕೆ, ವೆರಿ ಗುಡ್. ತುಂಬ ಥ್ಯಾಂಕ್ಸ್ ಬ್ರದರ್, ಈ ಒಂದು ಇನ್ಫಾರ್ಮೇಷನ್ ನೀವು ಎಲ್ಲ ರೈತರಿಗೂ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನೆಕ್ಸ್ಟ್ ಇಯರು ಎಲ್ಲ ರೈತರು ಏನು ವೈರಸ್ ಟಾಲರೆನ್ಸ್ ಅಂತ ಮೇಜರ್ ಆಗಿ ಕಂಪ್ನಿಯವರು ಕ್ಲೈಮ್ ಮಾಡ್ತಿದ್ರು. ಈವನ್ ನಾನು ಪರ್ಟಿಕ್ಯುಲರ್ ಆಗಿ ಒಂದು 5-6 ತೋಟ ನೋಡಿದ್ದೀನಿ. ಸೊ ಒಂದು 5-6 ತೋಟದ ವಿಡಿಯೋನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಯಾಕೆ ಅಂದರೆ ಒಂದೊಂದು ತೋಟ ಬಂದ್ಬಿಟ್ಟು ಒಂದೊಂದು ತಾಲೂಕಲ್ಲಿದೆ. ಸೊ ಚಿಂತಾಮಣಿ ತಾಲೂಕಲ್ಲಿ ಈ ಒಂದು ನಾವು ಈಗ ಶೂಟ್ ಮಾಡ್ತಿರೋದು. ಸೊ ನೆಕ್ಸ್ಟು ಬಂದ್ಬಿಟ್ಟು ಶಿಲ್ಘಟ್ಟ ಇದೆ ಮತ್ತು ಶ್ರೀನಿವಾಸಪುರನೂ ಇದೆ, ಮತ್ತು ಇನ್ನು ಡಿಫ್ರೆಂಟ್ ಲೊಕೇಶನ್ ಇದೆ. ಬಟ್ ನನ್ನ ಒಂದು ಟ್ರಾನ್ಸ್ಪೋರ್ಟೇಷನ್ ನಾನು ಹೋಗೋಕ್ಕಾಗೋದಿಲ್ಲ ತುಂಬ ಪ್ಲೇಸಸ್ಗೆ. ನನ್ನ ಸರೌಂಡಿಂಗ್ಸಲ್ಲಿರುವಂತಹ ರೈತರಿಗೆ ಹೆಲ್ಪ್ ಆಗಲಿ ಅಂತ, ಅಂದರೆ ಮೇಜರ್ ಆಗಿ ಈ ಭಾಗದಲ್ಲೇ ನಮಗೆ ಹೆಚ್ಚವಾಗಿ ವೈರಸ್ ಬರ್ತಿರೋದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಏರಿಯಾ. ಅದರಲ್ಲೂ ಚಿಂತಾಮಣಿ ಮತ್ತು ಕೋಲಾರ ಮತ್ತು ಶಿಲ್ಘಟ್ಟ ಮತ್ತು ಈ ಒಂದು ಶ್ರೀನಿವಾಸಪುರ ಏರಿಯಾದಲ್ಲೇ ಅತಿ ಹೆಚ್ಚವಾಗಿ ಟೊಮೆಟೊ ಬೆಳೆಯೋದು. ಈವನ್ ಮುಳಬಾಗ್ಲಲ್ಲೂ ಬೆಳೀತಾರೆ. ಬಟ್ ಇರೋಂತಹ ಕ್ಲೈಮೆಟಿಕಲ್ ಕಂಡೀಷನು ಈ ಸರೌಂಡಿಂಗ್ 2 ಡಿಸ್ಟ್ರಿಕ್ಟ್ಸಲ್ಲೂ ಸೇಮ್ ಕ್ಲೈಮೆಟಿಕಲ್ ಕಂಡೀಷನ್ಸ್ ಇದೆ. ಮೇಜರ್ ಪ್ರಾಬ್ಲಮ್ ಬರ್ತಿರೋದೇ ಈ ಒಂದು ವೈರಸ್ ರಿಲೇಟೆಡ್. ಸೊ ಈ ವೈರಸ್ ಟಾಲರೆನ್ಸ್ ಅಂತ ಇರುವಂಥ ಒಂದು ಸೀಡೆ ಇದೊಂದು ನಾನು ನೋಡಿರೋದ್ರಲ್ಲಿ
ಇನ್ನೂ ಕೆಲವೊಂದಿದೆ, ಅದರಲ್ಲಿ ಸಣ್ಣ ಪುಟ್ಟ ಒಂದು ಚೇಂಜಸ್ ಇದೆ. ಅಂದ್ರೆ ಇನ್ ದ ಸೆನ್ಸ್ ರೋಸ್ ಬರೋದಾಗಿರ್ಲಿ ಅಥವಾ ದೀರ್ಘಾವಧಿ ಕಟ್ ಮಾಡ್ತಾರೆ ಟೊಮೊಟೊ ಕಾಯಿನ. ಸೊ ಆ ಒಂದು ಫೀಚರ್ಸ್ ಇಲ್ದಿರೋದಾಗಿರ್ಲಿ ಕೆಲವೊಂದರಲ್ಲಿ ಇದೆ. ಬಟ್ ಈ ವೆರೈಟಿಯಲ್ಲಿ ಎಸ್ಪೆಷಲಿ ಪ್ರತಿಯೊಂದನ್ನು ಪರ್ಫೆಕ್ಟ್ ಆಗಿದೆ. ಸೊ ನೀವು ಮೈಂಟೈನ್ ಮಾಡ್ಕೊಳ್ಳೋದಾದ್ರೆ ಎಸ್ಪೆಷಲಿ ಮೇಂಟೈನ್ ಮಾಡ್ಕೊಂತ ಸಂದರ್ಭದಲ್ಲಿ ನೈಟ್ರೋಜನ್ ಕಂಟೆಂಟ್ ಅನ್ನ ಕಮ್ಮಿ ಕೊಡಬೇಕು ಮತ್ತು ಯಾವ್ದಾದ್ರು ಒಂದು ರೆಗ್ಯುಲೇಟರ್ನ ಸ್ಪ್ರೇ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ. ಯಾಕೆ ಅಂದ್ರೆ ಸೊ ಈ ಒಂದು ಫಾರ್ಮರ್ ಏನ್ ನರೇಂದ್ರ ಅವ್ರ ಫಾರ್ಮರ್ ವಿಸಿಟ್ ಮಾಡಿದೆ. ಸೊ ಇನಿಷಿಯಲಿ ಅವ್ರು ಕೊಟ್ಟಂತ ಇನ್ಪುಟ್ಸ್ ಒಂದೇ, ಮತ್ತೆ ಡಿಫ್ರೆಂಟ್ ಲೊಕೇಶನ್ ಅಲ್ಲಿ ನೋಡಿದೆ ಅಂತ ಹೇಳದಲ್ಲ. ಸೊ ಆ ಲೊಕೇಶನ್ ಅಲ್ಲಿ ರೈತರ ಇನ್ಪುಟ್ಸ್ ಅದೇ. ಏನಂದ್ರೆ ಸರ್ ನೈಟ್ರೋಜನ್ ಕಂಟೆಂಟ್ ಅನ್ನ ನೀವು ತುಂಬಾನೇ ಕಮ್ಮಿ ಮಾಡ್ಕೋಬೇಕು ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನ ನೀವು ಸಫಿಷಿಯಂಟ್ ಆಗಿ ಕೊಟ್ಕೊಂಡ್ರೆ ಈ ಒಂದು ಬೆಳೆನ ತುಂಬಾ ಅಚ್ಚುಕಟ್ಟಾಗಿ ನಾವು ತೆಗಿಬಹುದು ಅಂತ ಕಂಪ್ನಿ ಮತ್ತು ಫಾರ್ಮರ್ಸ್ ಇಬ್ರು ಕ್ಲೈಮ್ ಮಾಡ್ತಿದ್ದಾರೆ.